ಸೂಪರ್ ರೋಡ್ ವಿಚಾರ, ಹೊಸ ರೋಡ್ ಆ್ಯಡ್ ಮಾಡಲಿಲ್ಲ, ಹೆಂಗ್ ರೋಡ್ ಆ್ಯಡ್ ಮಾಡೋದು? ಸೊ ಈ ನಾಲೆಗಳ ಪಕ್ಕ ಇತ್ತು, ಅದಕ್ಕೆ ಸಂಚಾರಿಕ್ತ ಅಂತ ಅಂದ್ಬಿಟ್ಟು ಒಂದು 300 ಕಿಲೋಮೀಟರ್ ಐಡೆಂಟಿಫೈ ಮಾಡಿದೆ. ಪಾಪ ಐ ಶುಡ್ ಥ್ಯಾಂಕ್ ದಿ ಮಿಲಿಟರಿ ಪೀಪಲ್. ಅವರು ಒಂದಷ್ಟು ಜಾಗ ಬಿಟ್ಕೊಟ್ಟಿದ್ದಾರೆ. ಅಲ್ಲಿ ಕೆನಲ್ ಪಕ್ಕ ಇದ್ಕೊಂಡು ಆ ಹೊಸ ರೋಡ್ನ ಏರ್ಪೋರ್ಟ್ ಆದಮೇಲೆ ಹಳೆ ಏರ್ಪೋರ್ಟ್ ಪಕ್ಕದಲ್ಲೇ ಮಾಡಿ ಅಲ್ಲೊಂದು ಹೋಗ್ತಾ ಇದೆ. ತಿರ್ಗಾ ಇಲ್ಲಿ ತಣಿಸಂದ್ರ ಒಂದು ಹೋಗ್ತಾ ಇದೆ. ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಒಂದು ಐಡೆಂಟಿಫೈ ಮಾಡಿದ್ವಿ. ಹಿಂಗೆ ಒಟ್ಟು ಒಂದು 300 ಕಿಲೋಮೀಟ್ರ್ ಮಾಡಿ ಅದಕ್ಕೊಂದು 3,000 ಕೋಟಿ ರೂಪಾಯಿ ಅಷ್ಟು ಪ್ಲಾನ್ ಹಾಕ್ಕೊಂಡಿದ್ದೀವಿ ಹೊಸ ರೋಡ್ ಕ್ರಿಯೇಟ್ ಮಾಡಿ. ಈಗ ಸದ್ಯಕ್ಕೆ ಒಂದು 300 ಕೋಟಿ ಮಾತ್ರ ಇಟ್ಟಿದ್ದೀವಿ. ಅದಕ್ಕೆ ದುಡ್ಡು ಕೊಡೋಕ್ಕಾಗಲ್ಲ, ಅಕ್ವಿಷನ್ ಮಾಡೋಕ್ಕಲ್ಲ, TDR ಕೊಡಬೇಕು. ಅದೇನೋ ಲೆಕ್ಕಾಚಾರ ಇದೆ, ಅದಕ್ಕೆ ರಿಪ್ಲೈ ಬರ್ತೀನಿ. ಆಮೇಲೆ ಮೊನ್ನೆ ಹಿಂದೆ ಜಯನಗರ ಕಡೆ ಡಬಲ್ ಡೆಕ್ಕರ್ ಅಂತ ಮಾಡಿದ್ರು. ನಾನು ಪ್ರೈಮ್ ಮಿನಿಸ್ಟರ್ ತೋರಿಸ್ತಾ ಇದ್ದಾರೆ. ಐ ಆಸ್ಕ್ಡ್ ಹಿಮ್ ಟು ಸಿ ದಟ್ ಮಾಡಲ್. ಅಶೋಕ್ ಇದ್ರೆ ಗೊತ್ತಿಲ್ಲ ನನಗೆ ಫೋಟೋ, ಪ್ರೈಮ್ ಮಿನಿಸ್ಟರ್ ನೋಡ್ತಾ ಇರೋ ಫೋಟೋ. ಈ ಸೆಟ್ ಈ ಅಗ್ರಿಕಲ್ ಇವರು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ನಾಗ್ಪುರಲ್ಲಿ. ಒಳ್ಳೆಯಪ್ಪ ಹಾಂ ತೋರಿಸಿ ಅದನ್ನು. ಈ ಅಗ್ರಿ ಟು ಇಟ್. ಸೊ ಅದನ್ನು ಮಾಡೋದಕ್ಕೆ ಅದು ಬೆಂಗಳೂರು ಫುಲ್ ಮಾಡಿಬಿಡ್ಬೇಕಾಯ್ತು ನಮ್ಮಲ್ಲಿ. ಇದಕ್ಕೆ ಲೇಟರ್ ಡಿಸಿಷನ್. ಈಗ ನಾನು ಅದ್ರ ಬಗ್ಗೆ ಸುಮಾರು ಹೆಚ್ಚು ಕಮ್ಮಿ ಹೊರಟಿದ್ದೀನಿ. ಒಂದು 40 ಕಿಲೋಮೀಟ್ರ್ ಆಡ್ ಮಾಡಿದ್ದೀನಿ. ಅದು ಸೇರಿಸಿರೋದು 50 ಕಿಲೋಮೀಟ್ರ್ ಆಗ್ತದೆ. 9,000 ಕೊಟ್ಟಿದ್ದಾರೆ. ಒಂದು ಟೆಕ್ನಿಕಲ್ ರಿಪೋರ್ಟ್ಗೋಸ್ಕರ ಕಾಯ್ತಾ ಇದ್ದಾರೆ. ಸೊ ಅದು ಯಾಕೆಂದರೆ ಕೆಳಗಡೆ ಇದನ್ನು ಹೋಗೋದು, ಡಬಲ್ ಡೆಕ್ ಬಸ್ ಹೋಗೋದು, 4 ಲೈನ್, ಅದಾದಮೇಲೆ ಮೇಲೆ ಮೆಟ್ರೋ ಹೋಗೋದು, ಆ ರೀತಿ ಮಾಡಿದ್ದೀನಿ. 50-50 ಶೇರಿಂಗು. ಬೆಂಗಳೂರು ಸಿಟಿಯವರು ಮೆಟ್ರೋರು ಅರ್ಧ, ಕಾರ್ಪೊರೇಷನ್ ಅರ್ಧ ದುಡ್ಡು. ಇಬ್ಬರು ಒಬ್ಬರೇ ಕೊಡೋಕ್ಕಾಗಲ್ಲ ಅಂತೇಳಿ ಇಬ್ರಿಗೂ ಶೇರ್, ಯಾಕೆಂದರೆ ಗೌರ್ಮೆಂಟ್ ಲ್ಯಾಂಡಲ್ಲಿ ಮಾಡ್ತಾ ಇದ್ದಾರೆ. ಸೊ ಇಬ್ಬರು ಶೇರ್ ಮಾಡಿ ಅಂತ ಅಂದ್ಬಿಟ್ಟು ಅವರಿಬ್ಬರಿಗೂ ತೀರ್ಮಾನ ಮಾಡಿದ್ವಿ. ಸೊ ಹಿಂಗೆ ಬೆಂಗಳೂರು ನಗರನ ಒಂದು ವರ್ಲ್ಡ್ ಕ್ಲಾಸ್ ಸ್ಟ್ಯಾಂಡರ್ಡ್ಗೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಪ್ಲಾನ್ ಮಾಡಿ ಅಪ್ಗ್ರೇಡ್ ಮಾಡಲಿಕ್ಕೆ ಈಗಾಗಲೇ ನಾವು ಬೇಕಾದಷ್ಟು ಕಾರ್ಯಕ್ರಮ ರೂಪಿಸಿ ಸುಮಾರು 1.5 ಲಕ್ಷ ಕೋಟಿ ರೂಪಾಯಿಯಷ್ಟು ಮೆಟ್ರೋ ಇರ್ಬೋದು, ಬೇರೆ ಬೇರೆ 350 ಕಿಲೋಮೀಟರ್ ಅಷ್ಟು ಮೆಟ್ರೋ ಆಡಕ್ಕೆ ಒಟ್ಟು ಸೇರಿ ಈ ನಮ್ಮ ನೆಕ್ಸ್ಟ್ 2-3 ಇಯರ್ಸ್ಗೆ ಏರ್ಪೋರ್ಟ್ವರೆಗೂ ನೋಡಿ ಆಗ್ತಾ ಇದೆ. ಸೊ ಹಂಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಇವತ್ತು ಮಾಡ್ಕೊಂಡು ನಾವು ಬಂದಿದ್ದೀವಿ ಅಧ್ಯಕ್ಷ. ನಮ್ಮ ಅಡ್ವಾನ್ಸ್ಮೆಂಟ್, ನಾವು ಟೆಕ್ನಾಲಜಿನಲ್ಲಿ ನಮ್ಮ ಟ್ಯಾಲೆಂಟ್ಗಳು, ನಮ್ಮಲ್ಲಿರುವಂಥ ಟ್ಯಾಲೆಂಟು ಈ ಭಾರತದಲ್ಲಿ ಯಾವ ಭಾಗದಲ್ಲೂ ಸಿಗೋಲ್ಲ, ಆ ರೀತಿ ಇದೆ. ಹಾಗಾಗಿ ಅದನ್ನು ಉಳಿಸ್ಕೊಂಡು ಇನ್ನೂ ಚೆನ್ನಾಗಿ ಬೆಳೆಸ್ಕೋಬೇಕಂದ್ರೆ ನಮ್ಮ ಪ್ರಯತ್ನಗಳು ಏನಿದೆ ಸರ್ಕಾರದ್ದು, ವಿಶೇಷವಾಗಿ ಹೇಳ್ಬೇಕಂದ್ರೆ ಸರ್, ಒಂದೇ ನಿಮಿಷ ಸರ್, ವಿಶೇಷವಾಗಿ ಹೇಳ್ಬೇಕಂದ್ರೆ ಸರ್ಕಾರದ ಪಾತ್ರ ಭಾಳ ಕಮ್ಮಿನೇ ಸರ್. ಇದೆಲ್ಲ ಒಂದು ಕಡೆ ಏನೋ ಭೂಮಿ ಪುಣ್ಯನೋ, ನಾಡಪ್ರಭು ಕೆಂಪೇಗೌಡರು ಮಾಡಿರುವಂಥ ಪುಣ್ಯ ಕಾರ್ಯನೋ ನಮ್ಮ ಬೆಂಗಳೂರು ನಗರಕ್ಕೆ ಅದಷ್ಟು ಒಲ್ದು ಬಂದಿದೆ. ಆದರೆ ಸರ್ಕಾರ ಯಾವ ಮಟ್ಟದಲ್ಲಿ, ನೀವು ಹೇಳಿದಾಗೆ ಎಲ್ಲ ಸರ್ಕಾರನೂ ಹೇಳ್ಬೇಕಂದ್ರೆ ಬೆಂಗಳೂರಿನ ಎಲ್ಲ ಸರ್ಕಾರನೂ ಕಡೆಗಣಿಸಿರುವಂಥದ್ದು. ಎಲ್ಲ ಸರ್ಕಾರಗಳೂ ಅದು ಬಂದಾಗೆಲ್ಲನೂ ಇಲ್ಲಿಂದ ಪಡ್ಕೊಂಡು ಹೋಗ್ತಾರೆ ಹೊರತು ಬೆಂಗಳೂರು ನಗರಕ್ಕೆ ವಿಶೇಷವಾಗಿ ಏನೋ ನಮ್ಮ ಪ್ರತಿಪಕ್ಷ ನಾಯಕರು ಈ ಸಲ ಮತ್ತು ಸಭಾಧ್ಯಕ್ಷರನ್ನು ಅವಕಾಶ ಮಾಡಿಕೊಟ್ಟಿದ್ದರಿಂದ ಬೆಂಗಳೂರು ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕಾಗಿದೆ.